ಈಗ ಹೆಚ್ಚಿನವರು ರೈಲು ಜನರಲ್ ಟಿಕೆಟ್ಗಳನ್ನು ಮೊಬೈಲ್ನಲ್ಲೇ ಬುಕ್ ಮಾಡ್ತಾರೆ. ಕೌಂಟರ್ ಮುಂದೆ ಕ್ಯೂನಲ್ಲಿ ನಿಲ್ಲೋ ಟೆನ್ಷನ್ ಕೂಡ ಇರಲ್ಲ. ಆದರೆ ಈಗ ರೈಲ್ವೆ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಇನ್ಮುಂದೆ ಮೊಬೈಲ್ನಲ್ಲಿ ಬುಕ್ ಮಾಡಿದ ಜನರಲ್ ಟಿಕೆಟ್ನ ಸ್ಕ್ರೀನ್ಶಾಟ್ ಅಥವಾ PDF ಅಥವಾ ವಾಟ್ಸ್ಆಪ್ಗೆ ಫಾರ್ವರ್ಡ್ ಮಾಡಿದ ಕಾಪಿ ತೋರಿಸಿದ್ರೆ ಸಾಲಲ್ಲ. TTEAಗೆ ಕಡ್ಡಾಯವಾಗಿ ಅದೇ ಅಧಿಕೃತ ಆ್ಯಪ್ನಲ್ಲಿ ಇರುವಂತಹ ಒರಿಜಿನಲ್ ಟಿಕೆಟ್ ಅನ್ನೇ ತೋರಿಸಬೇಕು. ಅದು ಟಿಕೆಟ್ ಬುಕ್ ಮಾಡಿದ ಮೊಬೈಲ್ನಲ್ಲೇ ಇರಬೇಕು. ಫೋನ್ ಸ್ವಿಚ್ ಆಫ್ ಆದರೂ, ಬ್ಯಾಟ್ರಿ ಖಾಲಿ ಆದರೂ ಅಥವಾ ಆ್ಯಪ್ ಓಪನ್ ಆಗದಿದ್ರೂ ಟಿಕೆಟ್ ಇಲ್ಲದ ಪ್ರಯಾಣ ಅಂತ ಪರಿಗಣಿಸಿ ದಂಡ ಹಾಕಬಹುದು. ಇನ್ನೊಂದು ಮುಖ್ಯ ವಿಷಯ ಅಂದರೆ ರೈಲು ಹೊರಡುವ ಮುಂಚೆಗೆ ಟಿಕೆಟ್ ಬುಕ್ ಮಾಡಿರಬೇಕು. ಈ ನಿಯಮಗಳು ಜನರಲ್ ಟಿಕೆಟ್ಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಹೀಗಾಗಿ ಮೊಬೈಲ್ ಟಿಕೆಟ್ ಬಳಸೋರು ಈ ಹೊಸ ರೂಲ್ಸ್ಗಳನ್ನು ತಿಳಿದುಕೊಂಡು ಪ್ರಯಾಣ ಮಾಡಿದರೆ ಅನಗತ್ಯ ತೊಂದರೆಯನ್ನ ತಪ್ಪಿಸಿಕೊಳ್ಳಬಹುದು. ಈ ರೂಲ್ನಿಂದ ಪ್ರಯಾಣಿಕರಿಗೆ ಕೊಂಚ ಸಮಸ್ಯೆ ಆಗೋದಂತೂ ಸತ್ಯ. ಆದರೆ ಈ ಬಗ್ಗೆ ಪ್ರಯಾಣಿಕರು ಮುಂಚೆನೆ ಎಚ್ಚೆತ್ತುಕೊಳ್ಬೇಕು. ಇದು ಫೋಕಸ್ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ವಿದ್ಯಾ.